ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅದು ಬಿಹಾರಕ್ಕೆ ಸಂಬಂಧಪಟ್ಟಿದ್ದು. ಬಿಹಾರದ ನೂತನ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಆಯ್ಕೆಯಾಗಿದ್ದಾರೆ. ಡಿಸಿಎಂ ಆಗಿದ್ದಂತಹ ಸಾಮ್ರಾಟ್ ಚೌಧರಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ. ಎನ್ಡಿಎ ಸಭೆಯಲ್ಲಿ ಸಾಮ್ರಾಟ್ ಚೌಧರಿ ಆಯ್ಕೆ ಆಗಿರೋದು. ಬಿಹಾರದ ಪಾಟ್ನಾದಲ್ಲಿ ನಡೆದಂತಹ ಎನ್ಡಿಎ ಸಭೆ, ಈ ಸಭೆಯಲ್ಲಿ ಈ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ವಿಜಯ್ ಸಿನ್ಹಾ ಅವರು ಸಾಮ್ರಾಟ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಸಾಮ್ರಾಟ್ ಚೌಧರಿ ಈಗ ಬಿಹಾರದ ನೂತನ ಮುಖ್ಯಮಂತ್ರಿ. ಬಿಹಾರದ ನೂತನ ಮುಖ್ಯಮಂತ್ರಿ ಅವರು ಬಿಹಾರದ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಂಥವರು, ತಾರಾಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಬಂದಂಥವರು. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಪಾಟ್ನಾದಲ್ಲಿ ಈಗ ಘೋಷಣೆ ಆಗಿದೆ. ಸಾಮ್ರಾಟ್ ಚೌಧರಿ ಈಗ ಬಿಹಾರದ ಮುಖ್ಯಮಂತ್ರಿ. ಬಿಹಾರದ ಮುಖ್ಯಮಂತ್ರಿಯಾಗಿ ಎನ್ಡಿಎ ಸಭೆಯಲ್ಲಿ ಆಯ್ಕೆಯನ್ನ ಮಾಡಲಾಗಿದೆ. ಅಧಿಕೃತವಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸಿಎಂ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ. ಆದರೆ ಈಗ ನೂತನ ಸಿಎಂ ಅಂತ ಹೇಳಿ ಎನ್ಡಿಎ ಇಂದ ಆಯ್ಕೆ ಮಾಡಲಾಗಿದೆ ಸಾಮ್ರಾಟ್ ಚೌಧರಿಯನ್ನು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದನ್ನು ಅಲ್ಲಿ ಸಭೆಯಲ್ಲಿ ನೇತೃತ್ವವನ್ನು ಕೂಡ ವಹಿಸಿದ್ರು. ಸಿನ್ಹಾ ಅವರು ಅದನ್ನು ಘೋಷಣೆ ಕೂಡ ಮಾಡಿದ್ರು. ಡಿಸಿಎಂ ಆಗಿದ್ದಂಥ ಸಾಮ್ರಾಟ್ ಚೌಧರಿ ಅವರು ಈಗ ಬಿಹಾರದ ಮುಖ್ಯಮಂತ್ರಿ. ಬಿಹಾರದಲ್ಲಿ ಡಿಸಿಎಂ ಆಗಿದ್ದಂಥವ್ರು. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಮಾಹಿತಿಯನ್ನು ಕೊಡ್ತಾ ಇದ್ರು. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಿಹಾರದ ರಾಜಕೀಯದ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಅಚಾನಕ್ಕಾಗಿ ಬೆಳವಣಿಗೆ ಆಗಿರೋದು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾವಾಗ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಆಗಲೇ ಕೆಲವರಲ್ಲಿ ಹೇಳ್ತಾ ಇದ್ರು ಇದು ಜಾಸ್ತಿ ದಿನ ನಡೆಯೋದಿಲ್ಲ, ಇದು ಬಿಜೆಪಿಗೆ ಹೋಗುತ್ತೆ ಅಂತೇಳಿ. ಈಗ ಸಾಮ್ರಾಟ್ ಚೌಧರಿ ಅವರ ಆಯ್ಕೆ ಆಗಿದೆ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ಇದೊಂದು ರೀತಿಯಲ್ಲಿ ದೇಶದ ರಾಜಕೀಯದಲ್ಲಿ ಒಂದು ಮಹತ್ತರ ಬೆಳವಣಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬಿಹಾರ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ರಾಜ್ಯಗಳ ಪೈಕಿ ಎನ್ಡಿಎ ಮತ್ತು ಬಿಜೆಪಿಗೆ ಒಂದು ದೊಡ್ಡ ಮಟ್ಟದ ರಾಜ್ಯ. ಹೀಗಾಗಿ ಅಲ್ಲಿ ಸತತ 25 ವರ್ಷಗಳಿಂದ ಮೈತ್ರಿ JDU ಜೊತೆಗೆ ಬಿಜೆಪಿ ಇತ್ತು. ಕಳೆದ ಬಾರಿ RJD ಜೊತೆಗೆ JDU ಹೋಗುವ ಮೂಲಕ, JDU ಜೊತೆಗೆ RJD ಬರೋ ಮೂಲಕ ಒಂದಿಷ್ಟು ವ್ಯತ್ಯಾಸಗಳಾಗಿತ್ತು. ಆದರೆ ನಿತೀಶ್ ಕುಮಾರ್ ಅವರು CM ಆಗಿಯೇ ಉಳ್ಕೊಂಡಿದ್ರು. ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ಯಾವುದೇ ಪಕ್ಷದ ಜೊತೆ ಅವರು ಮೈತ್ರಿ ಮಾಡಿಕೊಂಡ್ರು ಕೂಡ ಅವರೇ CM ಆಗಿ ಮುಂದುವರಿತಾ ಇದ್ರು. ಒಂದು ದಾಖಲೆಯನ್ನು ಕೂಡ ಮಾಡಿದ್ರು. ಅತಿ ಹೆಚ್ಚು CM ಆಗಿರ್ತಕ್ಕಂತಹ ಒಂದು ದಾಖಲೆಯನ್ನು ನಿತೀಶ್ ಕುಮಾರ್ ಅವರು ಹೊಂದಿದ್ರು. ಇದಾಗಿಯೂ ಕೂಡ ಕಳೆದ ವರ್ಷ ನಡೆದಂತಹ ಚುನಾವಣೆಯಲ್ಲಿ ಈ ಒಂದು ಸಾಕಷ್ಟು ಆರೋಪಗಳು ಕೂಡ ಬಂದಂಥ ಸಂದರ್ಭದಲ್ಲೂ ಕೂಡ NDA ಮೈತ್ರಿಕೂಟ ಅಚಲವಾಗಿ ಒಂದು ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಸಾಧ್ಯವಾಗಿತ್ತು. ಸಾಕಷ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅನ್ನುವಂಥ RJD ಕಾಂಗ್ರೆಸ್ ಆರೋಪಗಳನ್ನು ಮಾಡಿದ್ರೂ ಕೂಡ ಬಹುಮತವನ್ನು, ಮಹತ್ತರವಾದಂಥ ಬಹುಮತವನ್ನು NDA ಪಕ್ಷಕ್ಕೆ ಬಿಹಾರ ಜನತೆ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ RJD ನಾಯಕರು, ಕಾಂಗ್ರೆಸ್ ನಾಯಕರು ಒಂದಷ್ಟು ಆರೋಪವನ್ನು ಮಾಡಿದ್ರು. ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಬಹಳ ದಿನ ಇರಲ್ಲ, ಅವರು ಕೇವಲ ನಾಮಕಾವಸ್ಥೆಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ರು. ಅದೀಗ ಸಾಬೀತಾಗಿರ್ತಕ್ಕಂಥದ್ದು. ಅವ್ರನ್ನ ರಾಜ್ಯಸಭೆಗೆ ಕಳಿಸುವ ಮೂಲಕ ಬಿಜೆಪಿ ಈಗ ತನ್ನ ತೆಕ್ಕೆಗೆ ಈ ಒಂದು ಬಿಹಾರದ ರಾಜ್ಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲಿನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಾಮ್ರಾಟ್ ಚೌಧರಿ ಅವರನ್ನ ಒಂದು ಮುಖ್ಯಮಂತ್ರಿ ಮಾಡುವ ಮೂಲಕ ಬಿಜೆಪಿ NDA ಅಂದರೆ JDU ಮೈತ್ರಿಕೂಟ ಏನಿತ್ತು ಕಳೆದ 20 ವರ್ಷದಿಂದ ಏನು ಇವರು NDA ಮೈತ್ರಿಕೂಟದ ಭಾಗವಾಗಿ
JDU ಅಧಿಕಾರವನ್ನು CM ಆಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ರು. ಈಗ ಮೊದಲ ಬಾರಿ BJPಯಿಂದ ಒಂದು CM ಆಗುವ ಮೂಲಕ ಈ ಒಂದು ಬಿಹಾರ ಒಂದು ರಾಜ್ಯದಲ್ಲಿ ಮತ್ತೊಂದು ಚಾಪನ್ನು ಒತ್ತಿರ್ತಕ್ಕಂಥದ್ದು ಮತ್ತು BJPಯಲ್ಲಿ ಅಧಿಕಾರವನ್ನು ಹಿಡಿಯುವ ಮೂಲಕ ಒಂದು ಮೈತ್ರಿ ಪಕ್ಷದ ಜೊತೆಗೆ ಆಡಳಿತಾತ್ಮಕ ಸಮನ್ವಯವನ್ನು ಸಾಧಿಸಿ ಈಗ NDA ಮೈತ್ರಿಕೂಟದ ಭಾಗವಾಗಿ ಹಿಡಿತವನ್ನು ಸಾಧಿಸಿಕೊಂಡಿರೋ ಕೆಲಸವನ್ನು ಮಾಡಿದೆ ನಾಗೇಂದ್ರ ಬಾಬು. ಥ್ಯಾಂಕ್ ಯು ಬಸವರಾಜ್. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಅದು ಬಿಹಾರಕ್ಕೆ ಸಂಬಂಧಪಟ್ಟಿದ್ದು. ಬಿಹಾರದ ನೂತನ CM ಆಗಿ ಸಾಮ್ರಾಟ್ ಚೌಧರಿ ಆಯ್ಕೆಯಾಗಿದ್ದಾರೆ. DCM ಆಗಿದ್ದಂತಹ ಸಾಮ್ರಾಟ್ ಚೌಧರಿಗೆ CM ಪಟ್ಟ ಒಲಿದು ಬಂದಿದೆ. NDA ಸಭೆಯಲ್ಲಿ ಸಾಮ್ರಾಟ್ ಚೌಧರಿ ಆಯ್ಕೆ ಆಗಿರೋದು. ಬಿಹಾರದ ಪಾಟ್ನಾದಲ್ಲಿ ನಡೆದಂತ NDA ಸಭೆ, ಈ ಸಭೆಯಲ್ಲಿ ಈ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವಿಜಯ್ ಸಿನ್ಹಾ ಅವರು ಸಾಮ್ರಾಟ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಸಾಮ್ರಾಟ್ ಚೌಧರಿ ಈಗ ಬಿಹಾರದ ನೂತನ ಮುಖ್ಯಮಂತ್ರಿ. ಬಿಹಾರದ ನೂತನ ಮುಖ್ಯಮಂತ್ರಿ ಅವರು ಬಿಹಾರದ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಂಥವರು, ತಾರಾಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಬಂದಂಥವರು. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಪಾಟ್ನಾದಲ್ಲಿ ಈಗ ಘೋಷಣೆ ಆಗಿದೆ, ಸಾಮ್ರಾಟ್ ಚೌಧರಿ ಈಗ ಬಿಹಾರದ ಮುಖ್ಯಮಂತ್ರಿ. ಬಿಹಾರದ ಮುಖ್ಯಮಂತ್ರಿಯಾಗಿ NDA ಸಭೆಯಲ್ಲಿ ಆಯ್ಕೆಯನ್ನ ಮಾಡಲಾಗಿದೆ. ಅಧಿಕೃತವಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, CM ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ. ಆದರೆ ಈಗ ನೂತನ CM ಅಂತ ಹೇಳಿ NDA ಇಂದ ಆಯ್ಕೆ ಮಾಡಲಾಗಿದೆ ಸಾಮ್ರಾಟ್ ಚೌಧರಿಯನ್ನು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದನ್ನ ಅಲ್ಲಿ ಸಭೆಯಲ್ಲಿ ನೇತೃತ್ವವನ್ನು ಕೂಡ ವಹಿಸಿದ್ರು. ಸಿನ್ಹಾ ಅವರು ಅದನ್ನ ಘೋಷಣೆ ಕೂಡ ಮಾಡಿದ್ರು. DCM ಆಗಿದ್ದಂಥ ಸಾಮ್ರಾಟ್ ಚೌಧರಿ ಅವರು ಈಗ ಬಿಹಾರದ ಮುಖ್ಯಮಂತ್ರಿ. ಬಿಹಾರದಲ್ಲಿ DCM ಆಗಿದ್ದಂಥವ್ರು. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಮಾಹಿತಿಯನ್ನು ಕೊಡ್ತಾ ಇದ್ರು. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಿಹಾರದ ರಾಜಕೀಯದ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಅಚಾನಕ್ಕಾಗಿ ಬೆಳವಣಿಗೆ ಆಗಿರೋದು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾವಾಗ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಆಗಲೇ ಕೆಲವರಲ್ಲಿ ಹೇಳ್ತಾ ಇದ್ರು ಇದು ಜಾಸ್ತಿ ದಿನ ನಡೆಯೋದಿಲ್ಲ, ಇದು BJPಗೆ ಹೋಗುತ್ತೆ ಅಂತೇಳಿ. ಈಗ ಸಾಮ್ರಾಟ್ ಚೌಧರಿ ಅವರ ಆಯ್ಕೆ ಆಗಿದೆ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ಇದೊಂದು ರೀತಿಯಲ್ಲಿ ದೇಶದ ರಾಜಕೀಯದಲ್ಲಿ ಒಂದು ಮಹತ್ತರ ಬೆಳವಣಿಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಿಹಾರ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ರಾಜ್ಯಗಳ ಪೈಕಿ NDA ಮತ್ತು BJPಗೆ ಒಂದು ದೊಡ್ಡ ಮಟ್ಟದ ರಾಜ್ಯ. ಹೀಗಾಗಿ ಅಲ್ಲಿ ಸತತ 25 ವರ್ಷಗಳಿಂದ ಮೈತ್ರಿ JDU ಜೊತೆಗೆ BJP ಇತ್ತು. ಕಳೆದ ಬಾರಿ RJD ಜೊತೆಗೆ JDU ಹೋಗುವ ಮೂಲಕ, JDU ಜೊತೆಗೆ RJD ಬರೋ ಮೂಲಕ ಒಂದಿಷ್ಟು ವ್ಯತ್ಯಾಸಗಳಾಗಿತ್ತು. ಆದರೆ ನಿತೀಶ್ ಕುಮಾರ್ ಅವರು CM ಆಗಿಯೇ ಉಳ್ಕೊಂಡಿದ್ರು, ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ಯಾವುದೇ ಪಕ್ಷದ ಜೊತೆ ಅವರು ಮೈತ್ರಿ ಮಾಡಿಕೊಂಡ್ರು ಕೂಡ ಅವರೇ CM ಆಗಿ ಮುಂದುವರಿತಾ ಇದ್ರು. ಒಂದು ದಾಖಲೆಯನ್ನು ಕೂಡ ಮಾಡಿದ್ರು. ಅತಿ ಹೆಚ್ಚು CM ಆಗಿರ್ತಕ್ಕಂತಹ ಒಂದು ದಾಖಲೆಯನ್ನ ನಿತೀಶ್ ಕುಮಾರ್ ಅವರು ಹೊಂದಿದ್ರು. ಇದಾಗಿಯೂ ಕೂಡ ಕಳೆದ ವರ್ಷ ನಡೆದಂತಹ ಚುನಾವಣೆಯಲ್ಲಿ ಈ ಒಂದು ಸಾಕಷ್ಟು ಆರೋಪಗಳು ಕೂಡ ಬಂದಂಥ ಸಂದರ್ಭದಲ್ಲೂ ಕೂಡ NDA ಮೈತ್ರಿಕೂಟ ಅಚಲವಾಗಿ ಒಂದು ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಸಾಧ್ಯವಾಗಿತ್ತು. ಸಾಕಷ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅನ್ನುವಂಥ RJD ಕಾಂಗ್ರೆಸ್ ಆರೋಪಗಳನ್ನು ಮಾಡಿದ್ರೂ ಕೂಡ ಬಹುಮತವನ್ನು, ಮಹತ್ತರವಾದಂಥ ಬಹುಮತವನ್ನು NDA ಪಕ್ಷಕ್ಕೆ ಬಿಹಾರ ಜನತೆ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ
ಬಿಹಾರದಲ್ಲಿ RJD ನಾಯಕರು, ಕಾಂಗ್ರೆಸ್ ನಾಯಕರು ಒಂದಷ್ಟು ಆರೋಪವನ್ನು ಮಾಡಿದ್ರು. ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಬಹಳ ದಿನ ಇರಲ್ಲ, ಅವರು ಕೇವಲ ನಾಮಕಾವಸ್ಥೆಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ರು. ಅದೀಗ ಸಾಬೀತಾಗಿರ್ತಕ್ಕಂಥದ್ದು. ಅವ್ರನ್ನ ರಾಜ್ಯಸಭೆಗೆ ಕಳಿಸುವ ಮೂಲಕ ಬಿಜೆಪಿ ಈಗ ತನ್ನ ತೆಕ್ಕೆಗೆ ಈ ಒಂದು ಬಿಹಾರದ ರಾಜ್ಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲಿನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಾಮ್ರಾಟ್ ಚೌಧರಿ ಅವರನ್ನ ಒಂದು ಮುಖ್ಯಮಂತ್ರಿ ಮಾಡುವ ಮೂಲಕ ಬಿಜೆಪಿ ಎನ್ ಡಿ ಅಂದ್ರೆ JDU ಮೈತ್ರಿಕೂಟ ಏನಿತ್ತು ಕಳೆದ 20 ವರ್ಷದಿಂದ ಏನು ಇವರು NDA ಮೈತ್ರಿಕೂಟದ ಭಾಗವಾಗಿ JDU ಅಧಿಕಾರವನ್ನ CM ಆಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ರು. ಈಗ ಮೊದಲ ಬಾರಿ ಬಿಜೆಪಿಯಿಂದ ಒಂದು CM ಆಗುವ ಮೂಲಕ ಈ ಒಂದು ಬಿಹಾರ ಒಂದು ರಾಜ್ಯದಲ್ಲಿ ಮತ್ತೊಂದು ಚಾಪನ್ನು ಒತ್ತಿರ್ತಕ್ಕಂಥದ್ದು ಮತ್ತು ಬಿಜೆಪಿಯಲ್ಲಿ ಅಧಿಕಾರವನ್ನ ಹಿಡಿಯುವ ಮೂಲಕ ಒಂದು ಮೈತ್ರಿ ಪಕ್ಷದ ಜೊತೆಗೆ ಆಡಳಿತಾತ್ಮಕ ಸಮನ್ವಯವನ್ನು ಸಾಧಿಸಿ ಈಗ NDA ಮೈತ್ರಿಕೂಟದ ಭಾಗವಾಗಿ ಹಿಡಿತವನ್ನು ಸಾಧಿಸಿಕೊಂಡಿರೋ ಕೆಲಸವನ್ನ ಮಾಡಿದೆ ನಾಗೇಂದ್ರ ಬಾಬು. ಥ್ಯಾಂಕ್ ಯು ಬಸವರಾಜ್.